ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತು ಅಸೈನ್ಮೆಂಟ್ ಮುಂದುವರಿದ ಭಾಗ. ಇವತ್ತು 25 ಕ್ವಶನ್ಸ್ ಇದ್ದಾವೆ. ಅದರಲ್ಲಿ ಸಾಲ್ವ್ ಮಾಡೋಣ ಯಾವುದ್ಯಾವುದು ಹೇಗೆ ಅಂತ ನೋಡಿಕೊಂಡು. ಇವತ್ತು ಕೂಡ ಟೆಸ್ಟ್ ಆ್ಯಂಡ್ ಅಸೈನ್ಮೆಂಟ್. ಮೊದಲನೇ ಕ್ವಶನ್ನು, ವಾಟ್ ಈಸ್ ದ ನೇಮ್ ಆಫ್ ದ ಕೀ? ವಾಟ್ ಈಸ್ ದ ನೇಮ್ ಆಫ್ ದ ಕೀ? ನೀವು ಓದುವಾಗ ಕ್ವಶನ್ನು ಸ್ವಲ್ಪ ನಿಧಾನಕ್ಕೆ ಓದ್ಕೋಬೇಕು, ಆಯಿತಾ? ಆಮೇಲೆ ಕರೆಕ್ಟಾಗೂ ಓದ್ಕೋಬೇಕು. ವಾಟ್ ಈಸ್ ದ ನೇಮ್ ಆಫ್ ದ ಕೀ? ಇಲ್ಲೊಂದು ಕೀ ಕೊಟ್ಟಿದ್ದಾನೆ, ಅದರದ್ದು ನೇಮ್ ಹೇಳಬೇಕು ನಾವು. ನೀವು OMR ಶೀಟಲ್ಲಿ ಬರೋದ್ರು ಅಷ್ಟೇ, ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಲ್ಲಿ ಹೋದ್ರೂ ಅಷ್ಟೇ, ಅದನ್ನು ನೋಡ್ಕೊಂಡು ಹೋಗಿ. ಎಲ್ಲ ಕಡೆ 4 ಆಪ್ಷನ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಕಂಪ್ಯೂಟರ್ ಬೇಸ್ಡ್ ಆದ್ರೂ ಅಥವಾ OMR ಆದ್ರೂ. OMR ಆದರೆ ನೀವು ಆಲ್ರೆಡಿ ಒಂದು ಸಲ ಫೇಸ್ ಮಾಡಿದ್ದೀರಾ, ಅದರಿಂದ ನಿಮಗೆ OMRದು ಗೊತ್ತಿರುತ್ತೆ. ಕಂಪ್ಯೂಟರ್ ಬೇಸ್ ಏನಪ್ಪ ಅಂದರೆ, OMRಲ್ಲಿ ನೀವೇನು ಮಾರ್ಕ್ ಮಾಡ್ತಿದ್ರಿ ಅದನ್ನೇ ಕಂಪ್ಯೂಟ್ರಲ್ಲಿ ಮಾರ್ಕ್ ಮಾಡೋದು ಅಷ್ಟೇ. ಈಗ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ, ಇದರದ್ದು ಹೆಸರು ಹೇಳಬೇಕು. ಇದು ಯಾವ ಕೀ? ಆಪ್ಷನ್ಸು: ಫ್ಲ್ಯಾಟ್ ಸ್ಯಾಡಲ್ ಕೀ, ಟೇಪರ್ ಸಂಕ್ ಕೀ, ಪ್ಯಾರಲಲ್ ಸಂಕ್ ಕೀ ಆ್ಯಂಡ್ ಹಾಲೋ ಸ್ಯಾಡಲ್ ಕೀ. ಇದನ್ನು ನೋಡಿ ಅಬ್ಸರ್ವ್ ಮಾಡಿಕೊಂಡು, ಇದು ಟೇಪರ್ ಇದೆಯಾ ಈ ಕೀನಲ್ಲಿ ನೋಡಿ, ಸ್ವಲ್ಪ ಇದು ಮಾಡಿಕೊಂಡು ವೈಡ್ ಝೂಮ್ ಮಾಡಿಕೊಂಡು. ಟೇಪರ್ ಇಲ್ಲ ಅಲ್ವಾ? ಸೊ ಟೇಪರ್ ಸಂಖ್ಯೆ ಅಲ್ಲ. ಬಟ್ ಪ್ಯಾರಲಲ್ಲಿದೆ, ಫ್ಲ್ಯಾಟು ಇದೆ, ಅವೆರಡಕ್ಕೂ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನು ನೋಡಿಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತೆ. ದಿ ಆನ್ಸರ್ ಈಸ್ ಎ, ಫ್ಲ್ಯಾಟ್ ಸ್ಯಾಡಲ್ ಕೀ. ಫ್ಲ್ಯಾಟ್ ಸ್ಯಾಡಲ್ ಕೀ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಕೀ? ಇಲ್ಲೂ ಒಂದು ಕೀ ಕೊಟ್ಟಿದ್ದಾನೆ, ಇಲ್ಲೂ ಒಂದು ಫಿಗರ್ ಕೊಟ್ಬಿಟ್ಟು ಇಲ್ಲಿ ಬೇರೆ ಥರ ಕೀ ಕೊಟ್ಟಿದ್ದಾನೆ. ಟೈಪ್ ಆಫ್ ಕೀ ಇಲ್ಲಿ ನೋಡಿ, ಇಲ್ಲಿ ಕೀ ಬೇರೆ ಥರ ಇದೆ. ಆಪ್ಷನ್: ಸಂಕ್ ಕೀ, ಫೆದರ್ ಕೀ, ಜಿಬ್ ಹೆಡ್ ಕೀ ಆ್ಯಂಡ್ ವುಡ್ರಫ್ ಕೀ. ನೋಡಿ ಫಿಗರ್ ನೋಡಿ, ಯಾವುದು ಇರ್ಬೋದು? ಇದೊಂದು ಹೆಡ್ ಇದೆ ಅಲ್ವಾ ಮುಂದೆ. ಸೊ ಇದನ್ನು ಕಂಡುಹಿಡಿಯೋದು ಸ್ವಲ್ಪ ಈಸಿ. ಆನ್ಸರ್ ಈಸ್ ಸಿ, ಜಿಬ್ ಹೆಡ್ ಕೀ. ದ ನೆಕ್ಸ್ಟ್ ಕ್ವಶನ್, ವಿಚ್ ಫೈಲ್ ಈಸ್ ಯೂಸ್ಡ್ ಫಾರ್ ಲಾಕ್ ರಿಪೇರ್ ಆ್ಯಂಡ್ ಫೈಲಿಂಗ್ ಹಾರ್ಡ್ ನಾಚಸ್ ಇನ್ ಕೀಸ್? ಕೀಸಲ್ಲಿರುವಂಥ ಹಾರ್ಡ್ ನಾಚಸ್ನ ಫೈಲ್ ಮಾಡೋದಕ್ಕೆ ಮತ್ತು ಲಾಕ್ ರಿಪೇರ್ ಮಾಡೋದಕ್ಕೆ ಯಾವ ಫೈಲ್ನ ಯೂಸ್ ಮಾಡ್ತೀವಿ? ಪಿಲ್ಲರ್ ಫೈಲ, ಫ್ಲೆಕ್ಸಿಬಲ್ ಫೈಲ್, ವಾರ್ಡನ್ ಫೈಲ್ ಆ್ಯಂಡ್ ಸ್ವಿಸ್ ಪ್ಯಾಟ್ರನ್ ಫೈಲ್. ದಿ ಆನ್ಸರ್ ಈಸ್ ಸಿ, ವಾರ್ಡಿಂಗ್ ಫೈಲ್. ಇದೊಂದು ಕ್ವಶನ್ನು ಕೇಳ್ತಾನೆ ಇರ್ತಾನೆ, ನೀವು ಇದೊಂದು ಸ್ವಲ್ಪ ಗಮನ ಇಟ್ಕೊಂಡು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ವಾರ್ಡಿಂಗ್ ಫೈಲ್. ಫೋರ್ತ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಸ್ಕ್ರೂ? ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾನೆ ಎರಡು. ಈ ಸ್ಕ್ರೂದು ಹೆಸರು ಹೇಳಬೇಕು. ಟೈಪ್ ಆಫ್ ಸ್ಕ್ರೂಸು. ಟೈಪ್ ಆಫ್ ಸ್ಕ್ರೂಸಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಇದು ಯಾವುದು ಅಂತ. ಇದು ನೋಡಿದ ತಕ್ಷಣ ನಿಮಗೆ ಇಲ್ಲಿ ಚೂಪ್ಗಿದೆಯಲ್ಲ, ಈ ಚೂಪ್ಗಿರೋದಕ್ಕೆ ನಿಮಗೆ ಸಡನ್ನಾಗಿ ನಿಮ್ಗೆ ಏನು ಅನಿಸುತ್ತಪ್ಪ ಅಂತಂದರೆ, ನೋಡಿ ಆಪ್ಷನ್ಸ್ ನೋಡ್ಕೊಳ್ಳಿ. ಫಸ್ಟು ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂ ಅಂತ ಅನಿಸ್ಬಿಡುತ್ತೆ. ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂ ಅಂತ ಅನಿಸ್ಬಿಡುತ್ತೆ ಪಕ್ಕದಲ್ಲಿರೋದನ್ನು ನೋಡಿ. ಹಾಗೆಯೇ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂನು ಹೆಚ್ಚು ಕಮ್ಮಿ ಇದೇ ಥರ ಇರುತ್ತೆ, ಬಟ್ ಅದು ಇನ್ನೂ ಸ್ವಲ್ಪ ಶಾರ್ಪ್ ಆಗಿರುತ್ತೆ. ಇದು ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂ ಅಲ್ಲ. ಆದರೆ ದಿ ಆನ್ಸರ್ ಈಸ್ ಬಿ, ಡ್ರೈವರ್ ಸ್ಕ್ರೂ. ಇದು ಡ್ರೈವರ್ ಸ್ಕ್ರೂ. ಇದು ಕನ್ಫ್ಯೂಷನ್ ಆಗುತ್ತೆ, ನೋಡಿಕೊಂಡು ಇದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ. ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ನೇಮ್ ಆಫ್ ದ ಸ್ಕ್ರೂ ಡ್ರೈವರ್? ಇಲ್ಲಿ ನೋಡಿ, ಸ್ಕ್ರೂ ಡ್ರೈವರ್ಗಳು ಕೊಟ್ಬಿಟ್ಟಿದ್ದಾನೆ, 2 ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾನೆ. ಇದು ಹೆಸರು ಹೇಳಬೇಕು. ನಾನು ಇದನ್ನು ನಿಮಗೆ ಸೊಸೈಟಿನಲ್ಲಿ ಸೀಮೆಣ್ಣೆ ಇದನ್ನು ಡಬ್ಬಗಳನ್ನೆಲ್ಲ ಬಿಚ್ಚಬೇಕಾರಲ್ಲಿ ಕ್ಯಾಪು ಎಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಅದನ್ನು ನೋಡಿ. ದಿ ಆನ್ಸರ್ ಈಸ್ ಇದು ಆಪ್ಷನ್: ಆಫ್ಸೆಟ್ ಸ್ಕ್ರೂ ಡ್ರೈವರ್, ಫಿಲಿಪ್ಸ್ ಸ್ಕ್ರೂ ಡ್ರೈವರ್, ಸ್ಟ್ಯಾಂಡರ್ಡ್ ಸ್ಕ್ರೂ ಡ್ರೈವರ್, ಹೆವಿ ಡ್ಯೂಟಿ ಸ್ಕ್ರೂ ಡ್ರೈವರ್. ನೋಡಿ, ಇದು ಸ್ಟ್ರೈಟ್ ಇಲ್ಲ,
ಆಫ್ಸೆಟ್ ಅಂತಂದರೆ ಸ್ಟ್ರೈಟ್ ಇಲ್ಲದೆ ಇರೋದನ್ನು ಆಫ್ಸೆಟ್ ಅಂತ ಕರೀತಾರೆ. ಇಲ್ಲಿ ನೋಡಿ, ದ ಆನ್ಸರ್ ಈಸ್ ಎ, ಆಫ್ಸೆಟ್ ಸ್ಕ್ರೂ ಡ್ರೈವರ್. ಇದು ಸ್ಕ್ರೂ ಡ್ರೈವರು, ಆದರೆ ಇದು ಆಫ್ಸೆಟ್ ಸ್ಕ್ರೂ ಡ್ರೈವರ್. ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ದ ನೇಮ್ ಆಫ್ ದ ಲಾಕಿಂಗ್ ಡಿವೈಸ್? ಇಲ್ಲೊಂದು ಲಾಕಿಂಗ್ ಡಿವೈಸ್ ಕೊಟ್ಟಿದ್ದಾನೆ. ವಾಟ್ ಈಸ್ ದ ನೇಮ್ ಆಫ್ ದ ಲಾಕಿಂಗ್ ಡಿವೈಸ್? ನಿನ್ನೆನೂ ಇದು ಬಂದಿತ್ತು, ರಿಪೀಟ್ ಆಗಿದೆ ನೋಡಿ. ಎ, ಟ್ಯಾಬ್ ವಾಷರ್, ಲಾಕಿಂಗ್ ಪ್ಲೇಟ್, ಲಾಕ್ ವಾಷರ್, ಸ್ಪ್ರಿಂಗ್ ವಾಷರ್. ನೋಡಿ, ಅದು ಮೇಲೆ ಹಿಂಗೆ ಹಮ್ಕರೆ ಕೆಳಗಡೆ ಮೇಲೆ ಹೋಗುತ್ತಲ್ವ ಅದು. ಸೊ ಅದರಿಂದ ಆನ್ಸರ್ ಈಸ್ ಡಿ, ಸ್ಪ್ರಿಂಗ್ ವಾಷರ್. ಸ್ಪ್ರಿಂಗ್ ವಾಷರ್. The next question, which file is used for finishing sharp corners? ಶಾರ್ಪ್ ಕಾರ್ನರ್ಸ್ನ ಫೈಲಿಂಗ್ ಮಾಡಬೇಕಾದ್ರೆ ಅಥವಾ ಫಿನಿಷಿಂಗ್ ಮಾಡಬೇಕಾದ್ರೆ ಯಾವ ಫೈಲ್ ಯೂಸ್ ಮಾಡ್ತೀವಿ? ಪಿಲ್ಲರ್ ಫೈಲ್, ರಿಫ್ಲರ್ ಫೈಲ್, ಬ್ಯಾರೆಟ್ ಫೈಲ್, ವಾರ್ಡಿಂಗ್ ಫೈಲ್. ಯಾವುದು ಯೂಸ್ ಮಾಡ್ತೀವಿ? ದಿ ಆನ್ಸರ್ ಈಸ್ ಸಿ, ಬ್ಯಾರೆಟ್ ಫೈಲ್. ಬ್ಯಾರೆಟ್ ಫೈಲ್. 8ನೇ ಕ್ವಶನು, ವಾಟ್ ಈಸ್ ದ ನೇಮ್ ಆಫ್ ದ ಫೈಲ್? ಇಲ್ಲೊಂದು ಫೈಲ್ ಕೊಟ್ಟಿದ್ದಾನೆ, ಅದರದ್ದು ಹೆಸರು ಹೇಳಬೇಕು. ವಾಟ್ ಈಸ್ ದ ನೇಮ್ ಆಫ್ ದ ಫೈಲ್? ಟಿಂಕರ್ಸ್ ಫೈಲ್, ಕ್ರಾಸಿಂಗ್ ಫೈಲ್, ಸ್ವಿಸ್ ಪ್ಯಾಟರ್ನ್ ಫೈಲ್, ಡ್ರೆಡ್ ನಾಟ್ ಫೈಲ್. ದಿ ಆನ್ಸರ್ ಈಸ್ ಎ, ಟಿಂಕರ್ಸ್ ಫೈಲ್. ವೆಹಿಕಲ್ಗಳಿಗೆಲ್ಲ ಫೈಲ್ ಮಾಡಬೇಕಾದ್ರೆ, ವೆಹಿಕಲ್ ಬಾಡಿ ಎಲ್ಲ ಮಧ್ಯದಲ್ಲಿ ಫೈಲ್ ಮಾಡಬೇಕಾದ್ರೆ ನಮ್ಮ ಫೈಲ್ಗಳಲ್ಲಿ ಮಾಡೋಕ್ಕಾಗುತ್ತಾ? ಇದು ನೋಡಿ, ಮೇಲ್ಗಡೆ ಈ ಒಂಥರ ಹತ್ರಿ ಇರುತ್ತಲ್ಲ ಆಚಾರಗಳ ಆ ಥರ ಇದೆ, ಅದರ ಮೇಲೆ ಹಿಂಗೆ ಇಟ್ಕೊಂಡು ಫೈಲ್ ಮಾಡೋದು. ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಚೆಕ್ ದಿ ವರ್ಕ್ ಪೀಸ್ ಟು ಕನ್ಫರ್ಮ್ ದಿ ಶೇಪ್? ಅಂದರೆ ಒಂದು ವರ್ಕನ್ನ ಯಾವುದೋ ಒಂದು ಶೇಪಲ್ಲಿ ನಾವು ಮಾಡೋಕ್ಕೆ ನಮಗೆ ಕೊಟ್ಟಿರ್ತಾರೆ. ಆ ಶೇಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ನಾವು. ಆ ಶೇಪು ಕರೆಕ್ಟಾಗಿ, ಶೇಪು, ಡೈಮೆನ್ಷನ್ನು ಎಲ್ಲ, ಸೈಜು ಪೈಸು ಎಲ್ಲ ಪೂರ್ತಿ 100% ಚೆಕ್ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಒಂದು ವರ್ಕ್ ಪೀಸಲ್ಲಿ ಆ ಶೇಪು ಕೂಡ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೀವು ಡೈಮೆನ್ಷನ್ಸ್ ಎಲ್ಲ ಕರೆಕ್ಟಾಗಿದೆ, ಶೇಪ್ ಎಲ್ಲ ಪರವಾಗಿಲ್ಲ, ಹೇಗೋ ಹೊರಟೋಗ್ಬಿಟ್ಟಿದೆ ಅಂತಂದರೆ ವರ್ಕ್ ಆಗೋಲ್ಲ, ಅದು ಡಿವೈಸು ವರ್ಕ್ ಆಗೋಲ್ಲ. ಸೊ ಆ ಡಿವೈಸು ಶೇಪನ್ನು ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ನಾವು ಮಾಡಿದಂಥ ಪಾರ್ಟ್ದು ಶೇಪು, ಸೈಜು, ನಾವು ಡೈಮೆನ್ಷನ್ಸ್ ಹೇಗೆ ಚೆಕ್ ಮಾಡ್ತೀವಿ ಅದೇ ಥರನೇ ಶೇಪು ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಆ ಶೇಪನ್ನ ಚೆಕ್ ಮಾಡೋದಕ್ಕೆ ಯಾವ ಡಿವೈಸ್ನ ಯೂಸ್ ಮಾಡ್ತೀವಿ? ಪ್ರೊಫೈಲ್ ಗೇಜ್, ಸ್ನ್ಯಾಪ್ ಗೇಜ್, ಕ್ಯಾಲಿಪರ್ ಗೇಜ್ ಮತ್ತು ಪ್ರೋಗ್ರೆಸಿವ್ ಗೇಜ್. ನೋಡಿ, ಕ್ಯಾಲಿಪರ್ ಗೇಜ್ ಆಗಲಿ, ಸ್ನ್ಯಾಪ್ ಗೇಜ್ ಆಗಲಿ, ಪ್ರೋಗ್ರೆಸಿವ್ ಗೇಜ್ ಆಗಲಿ, ಪ್ರೊಫೈಲ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಾ? ಇಲ್ಲ. ಅದೇ ಅಂದರೆ ಪ್ರೊಫೈಲ್ ಅಂತಂದರೆ ಶೇಪು, ಆ ಶೇಪ್ ಎಲ್ಲ ಇರ್ತದಲ್ಲ, ಆ ಕನ್ಫರ್ಮ್ ಯಾವುದು ನಮ್ಗೆ ಯಾವುದು ಜಾಬನ್ನ ನಮಗೆ ಕೊಟ್ಟಿರ್ತಾರೆ ಅದರದ್ದು ಶೇಪು, ಅದಕ್ಕೆ ತಕ್ಕಂತೆ ನಮಗೆ ಒಂದು ಪ್ರೊಫೈಲ್ ಗೇಜ್ ಇರುತ್ತೆ. ಆ ಗೇಜನ್ನು ಇಟ್ಕೊಂಡು ನಾವು ಮಾಡಿರೋವಂಥ ಡಿವೈಸ್ದು ಶೇಪನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ನೋಡಿ, ಆನ್ಸರ್ ಈಸ್ ಎ, ಪ್ರೊಫೈಲ್ ಗೇಜ್. ಮತ್ತು ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ಇಲ್ಲೊಂದು ಗೇಜ್ ಕೊಟ್ಟಿದ್ದಾನೆ, ನೇಮ್ ಹೇಳಬೇಕು. ಇದು ನಿಮಗೆ ತೋರಿಸಿದ್ದೀನಿ ಪದೇ. ನೋಡಿ, ಡ್ರಿಲ್ ಗೇಜ್, ಸೆಂಟ್ರ್ ಗೇಜ್, ಪ್ರೊಫೈಲ್ ಗೇಜ್ ಮತ್ತು ಸ್ಟ್ಯಾಂಡರ್ಡ್ ವೈರ್ ಗೇಜ್. ಇದನ್ನು ಆನ್ಸರ್ ಇಸ್ ಡಿ, ಸ್ಟ್ಯಾಂಡರ್ಡ್ ವೈರ್ ಗೇಜ್. ಮತ್ತು ವಿಚ್ ಗೇಜ್ ಈಸ್ ಯೂಸ್ಡ್ ಟು ಚೆಕ್ ದಿ ಔಟ್ಸೈಡ್ ಡಯಾಮೀಟರ್? ಔಟ್ಸೈಡ್ ಡಯಾಮೀಟರ್ನ ಯೂಸ್ ಚೆಕ್ ಮಾಡೋದಕ್ಕೆ ಯಾವ ಗೇಜನ್ನು ಯೂಸ್ ಮಾಡ್ತೀವಿ? ಪ್ಲಗ್ ಗೇಜ್, ಪ್ಲೈನ್ ರಿಂಗ್ ಗೇಜ್, ಟೇಪರ್ ರಿಂಗ್ ಗೇಜ್, ಪ್ರೋಗ್ರೆಸಿವ್ ಪ್ಲಗ್ ಗೇಜ್. ನೋಡಿದು, ವಿಚ್ ಗೇಜ್ ಈಸ್ ಯೂಸ್ಡ್ ಟು ಚೆಕ್ ದಿ ಔಟ್ಸೈಡ್ ಡಯಾಮೀಟರ್? ಔಟ್ಸೈಡ್ ಡಯಾಮೀಟರು ಅಂದರೆ ಈ ಥರ ಒಂದು ಜಾಬ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ಔಟ್ಸೈಡ್ ಡಯಾಮೀಟ್ರು ಕರೆಕ್ಟಾಗಿದೆಯಲ್ವ ಅಂತ ಚೆಕ್ ಮಾಡೋಕ್ಕೆ, ಅಂದರೆ ಇನ್ಸ್ಪೆಕ್ಟ್ ಮಾಡೋಕ್ಕೆ, ಕರೆಕ್ಟಾಗಿದೆಯಲ್ವ ಅಂತ ಚೆಕ್ ಮಾಡೋಕ್ಕೆ. ಪ್ಲಗ್ ಗೇಜ್ ಈ ಥರ ಚೆಕ್ ಮಾಡೋಕ್ಕಾಗುತ್ತಾ? ಪ್ಲಗ್ ಗೇಜ್ ಇದೇ ಥರ ಇರ್ತದೆ, ಇದನ್ನು ಹೋಲಲ್ಲಿ ಹಾಕಿ ನಾವು ಚೆಕ್ ಮಾಡ್ತೀವಿ, ಅದರಿಂದ ಪ್ಲಗ್ ಗೇಜ್ ಅಲ್ಲ. ಮತ್ತು ಟೇಪರ್ ರಿಂಗ್ ಗೇಜ್ ಅಂತ ಕೇಳಿದ್ರು. ಇದು ಟೇಪರ್ ಇದೆಯಾ? ಟೇಪರ್ ಇರ್ತಾ ಇದರಲ್ಲಿ, ಇದು ಟೇಪರ್ ಇಲ್ಲವೇ ಇಲ್ಲ ಅವ್ನು ಕೇಳಿರೋದು ಅಲ್ವಾ. ಔಟ್ಸೈಡ್ ಡಯಾಮೀಟ್ರಲ್ಲಿ ಟೇಪರು ಯೂಸ್ ಮಾಡಲ್ಲ. ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ನಾವು ನೆನ್ನೆಲ್ಲ ನೋಡಿದ್ದೀವಿ. ಪ್ರೋಗ್ರೆಸಿವ್
ಪ್ಲಗ್ ಗೇಜ್ ಯಾವ ಥರ ಇರುತ್ತೆ ಅಂತ. ಸೊ ಅದರಿಂದ ಅದೂ ಅಲ್ಲ. ಸೊ ಔಟ್ಸೈಡ್ ಡಯಾಮೀಟ್ರನ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು ಬಿ, ಪ್ಲೈನ್ ರಿಂಗ್ ಗೇಜ್. ಪ್ಲೈನ್ ರಿಂಗ್ ಗೇಜ್. ವಿಚ್ ಗೇಜ್ ಈಸ್ ಯೂಸ್ ಟು ಚೆಕ್ ದಿ ಔಟ್ಸೈಡ್ ಡಯಾಮೀಟರ್ ಅಂತಂದರೆ ಪ್ಲೈನ್ ರಿಂಗ್ ಗೇಜ್. ಉಲ್ಟಾನೂ ಕೇಳ್ಬೋದು, ಪ್ಲೈನ್ ರಿಂಗ್ ಗೇಜ್ನ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಆನ್ಸರ್ ಕೊಡ್ತಾನೆ. ಟು ಚೆಕ್ ದಿ ಔಟ್ಸೈಡ್ ಡಯಾಮೀಟರು, ಟು ಚೆಕ್ ದಿ ಇನ್ಸೈಡ್ ಡಯಾಮೀಟರು, ಅಥವಾ ಟು ಚೆಕ್ ದಿ ಟೇಪರು, ಈ ಥರ ಎಲ್ಲ ಕೇಳ್ತಾನೆ. ಉಲ್ಟಾನೂ ಕೇಳ್ತಾನೆ. ಸೊ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಗೇಜ್ನ ಇಲ್ಲಿ ಕೇಳಿದ್ದಾನೆ, ಯಾವ ಗೇಜ್ನ ಯೂಸ್ ಮಾಡ್ತೀವಿ ಅಂತ. ನಿಮ್ಗೆ ಗೇಜ್ ಕೊಟ್ಬಿಟ್ಟು ಆ ಗೇಜ್ನ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತ ಉಲ್ಟಾನೂ ಕೇಳ್ತಾನೆ. ಸೊ ನಿಮಗಿದು ಕ್ವಶನ್ನು 2-3 ಥರ ಕೇಳ್ತಾನೆ. ಅದಕ್ಕೆ ಗಮನ ಇಟ್ಟು ಒಂದು ಸ್ವಲ್ಪ ಇದನ್ನು ಅಭ್ಯಾಸ ಮಾಡಿ. ಆ್ಯಂಡ್ ನೆಕ್ಸ್ಟ್, ವಿಚ್ ಪ್ರೊಟೆಕ್ಟಿವ್ ಕೋಟ್ ಈಸ್ ಅಪ್ಲೈಡ್ ಆನ್ ದಿ ಸರ್ಫೇಸ್ ಆಫ್ ಸ್ಲಿಪ್ ಗೇಜ್ ಅಗೇನ್ಸ್ಟ್ ರಸ್ಟ್. ಸ್ಲಿಪ್ ಗೇಜ್ ಎಲ್ಲ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ವಾಪಸ್ಸು ಪ್ಯಾಕ್ ಮಾಡಿ ಎತ್ತಿಡಬೇಕಲ್ವ. ಅದು ರಸ್ಟ್ ಹಿಡಿಯೋ ಥರ ನಾವು ನೋಡ್ಕೋಬೇಕು. ರಸ್ಟ್ ಹಿಡಿದಿರೋ ಥರ ನೋಡ್ಕೋಬೇಕು. ಅದಕ್ಕೆ ಏನನ್ನು ಕೋಟ್ ಮಾಡ್ತೀವಿ, ರಸ್ಟ್ ಹಿಡಿದೇ ಇರೋ ಥರ ಅದಕ್ಕೆ ಒಂದು ಕೋಟ್ ಮಾಡ್ತೀವಿ ಯಾವುದೋ ಒಂದನ್ನು. ಅದನ್ನು ಏನು ಅಂತ ನಾವು ಇಲ್ಲಿ ಹೇಳಬೇಕು. ಅದು ACTC, ಗ್ರೀಸ್, ಲೂಬ್ರಿಕೆಂಟ್ ಆಯಿಲ್ ಮತ್ತು ಪೆಟ್ರೋಲಿಯಂ ಜೆಲ್ಲಿ. ಇದು ಕೇಳ್ತಾಳೆ, ನೀವು ಗೊತ್ತಾಗಬೇಕಿತ್ತು ಅಲ್ವಾ. ಗ್ರೀಸು, ಲೂಬ್ರಿಕೆಂಟ್ ಆಯಿಲೆಲ್ಲ ಅದಕ್ಕೆ ಹಾಕ್ತೀವಾ? ಇಲ್ಲ ಅಲ್ವಾ. ಸೊ ಇದು ಪೆಟ್ರೋಲಿಯಂ ಜೆಲ್ಲಿ. ದ ಆನ್ಸರ್ ಈಸ್ ಡಿ, ಪೆಟ್ರೋಲಿಯಂ ಜೆಲ್ಲಿ. ಆ್ಯಂಡ್ ದಿ ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಮೆಟೀರಿಯಲ್ ಈಸ್ ಯೂಸ್ಡ್ ಟು ಮೇಕ್ ಸೈನ್ ಬಾರ್. ಸೈನ್ ಬಾರ್ ನಿಮ್ಗೆ ಅವತ್ತು ತೋರಿಸಿದ್ದೀನಿ ಹೇಗಿರುತ್ತೆ ಅಂತ. ಆ ಸೈನ್ ಬಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಸೈನ್ ಬಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಇದು ಕ್ವಶನ್ನು. ಆನ್ಸರ್ ಇದು ಆಪ್ಷನ್ ಈಸ್ ಇನ್ವಾರ್ ಸ್ಟೀಲ್, ಹೈ ಸ್ಪೀಡ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್ ಮತ್ತು ಸ್ಟೆಬಿಲೈಸ್ಡ್ ಕ್ರೋಮಿಯಂ ಸ್ಟೀಲ್. ದಿ ಆನ್ಸರ್ ಈಸ್ ಡಿ, ಸ್ಟೆಬಿಲೈಸ್ಡ್ ಕ್ರೋಮಿಯಂ ಸ್ಟೀಲ್. ಸ್ಟೆಬಿಲೈಸ್ಡ್ ಕ್ರೋಮಿಯಂ ಸ್ಟೀಲ್. ಯಾಕೆ ಅಂತಂದರೆ ಅದು ಮೆಟಲ್ಗಳ ಮೇಲೆ ನಾವು ಅದನ್ನು ಇಡ್ತಾ ಇರ್ತೀವಿ, ಅದಕ್ಕೆ ಗಟ್ಟಿಯಾಗಿರಬೇಕು. ಯೂಸ್ ಮಾಡ್ತಾ ಸೈನ್ ಬಾರೇನೆ ಸೌದೋಗಬಾರ್ದು. ದ ಆನ್ಸರ್ ಈಸ್ ಸ್ಟೆಬಿಲೈಸ್ಡ್ ಕ್ರೋಮಿಯಂ ಸ್ಟೀಲ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಹೌ ದ ಲೆಂತ್ ಆಫ್ ಸೈನ್ ಬಾರ್ ಈಸ್ ಸ್ಪೆಸಿಫೈಡ್. ಮತ್ತು ಸೈನ್ ಬಾರ್ದು ಲೆಂತ್ನ ಹೇಗೆ ನೀವು ಸ್ಪೆಸಿಫೈ ಮಾಡ್ತೀಯಾ, ಇದು ಇಂಪಾರ್ಟೆಂಟ್. ಇದೊಂದು ಕೇಳ್ತಾನೆ ಇರ್ತಾನೆ ಕ್ವಶನು, ಆಯಿತಾ. ಹೇಗೆ ಇದನ್ನು ಸ್ಪೆಸಿಫೈ ಮಾಡೋದು? ಆಪ್ಷನ್ ಈಸ್ distance between outer point of the roller, distance between inner point of the roller, distance between center point of the roller, distance between the edges of the sign bar. ನೋಡಿ 4 ಕೊಟ್ಟಿದ್ದಾರೆ. ಆ ಸೈನ್ ಬಾರ್ದು ಲೆಂತ್ನ ನಾವು ಹೇಗೆ ಕಂಡುಹಿಡಿಯೋದು, ಇದು ಇಷ್ಟೇ ಲೆಂತು ಅಂತ ನಾವು ಹೇಗೆ ಹೇಳೋದು, ಸ್ಪೆಸಿಫೈ ಮಾಡೋದು ಹೇಗೆ? ಎರಡು ಡಿಸ್ಟೆನ್ಸು ಔಟರ್ ಪಾಯಿಂಟಾ, ರೋಲರ್ ಇರ್ತದೆ ಮೇಲೆ ಕೆಳಗಡೆ 2 ರೋಲರ್ ಇರ್ತದೆ. ಆ ರೋಲರ್ದು ಎಡ್ಜ್ ಪಾಯಿಂಟ್ಗಳ, ಡಿಸ್ಟೆನ್ಸ್ ಬಿಟ್ವೀನ್ ಎಡ್ಜ್ ಪಾಯಿಂಟ್ಗಳ, ಅಥವಾ ಸೈನ್ ಬಾರ್ದು ಎಡ್ಜ್ ಪಾಯಿಂಟ್ಗಳ, ಅದನ್ನೆಲ್ಲ ನೋಡ್ಕೋಬೇಕು. ನಾನು ನಿಮ್ಗೆ ಹೇಳಿದ್ದೀನಿ, ಅದು 2 ರೋಲರ್ ಇರುತ್ತೆ. ಆ 2 ರೋಲರ್ದು ಸೆಂಟ್ರ್ ಪಾಯಿಂಟಿಂದ ಮತ್ತೊಂದು ರೋಲರ್ ಸೆಂಟ್ರ್ ಪಾಯಿಂಟಿಗೆ ಇರುವಂಥ ಡಿಸ್ಟೆನ್ಸೇ ಸೈನ್ ಬಾರ್ದು ಲೆಂತು. ಸೊ ದಿ ಆನ್ಸರ್ ಈಸ್ ಸಿ, ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಪಾಯಿಂಟ್ ಆಫ್ ರೋಲರ್. ಸೈನ್ ಬಾರಲ್ಲಿ 2 ರೋಲರ್ ಇರುತ್ತೆ ಮೇಲೆ ಕೆಳಗಡೆ. ಆ 2 ರೋಲರ್ದು ಸೆಂಟ್ರ್ ಪಾಯಿಂಟ್ ಡಿಸ್ಟೆನ್ಸ್ ಏನಿದೆ ಅದೇ ಸೈನ್ ಬಾರ್ದು ಲೆಂತು, ಸೈನ್ ಬಾರ್ ಲೆಂತು. ಇದನ್ನು ಕೇಳ್ತಾನೆ ಇರ್ತಾನೆ, ಆಯಿತಾ. ಅಥವಾ ಉಲ್ಟಾ ಕೇಳ್ತಾನೆ, ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಪಾಯಿಂಟ್ ಆಫ್ ರೋಲರ್ಸ್ನ ಏನಂತ ಕರೀತಾರೆ ಅಂತಲೂ ಕರೀತಾರೆ, ಅದೇನು ಅಂತಲೂ. ಆವಾಗ ನೀವು ಲೆಂತ್ ಆಫ್ ದಿ ಸೈನ್ ಬಾರ್ ಅಂತ ಹೇಳಬೇಕಾಗತ್ತೆ. ಉಲ್ಟಾ ಕ್ವಶನು ಉಲ್ಟಾ ಕೇಳ್ತಾನೆ. ಇದೆ ನಾವು ಅದನ್ನು ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಪಾಯಿಂಟ್ ಆಫ್ ರೋಲರ್ಸ್ ಈಸ್ ಡ್ಯಾಶ್ ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಡ್ತಾನೆ. ಆವಾಗ ನೀವು ಲೆಂತ್ ಆಫ್ ದಿ ಸೈನ್ ಬಾರ್ ಅಂತ ಬರೀಬೇಕು, ಆಯಿತಾ. ಸೊ ದ ಆನ್ಸರ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಪಾಯಿಂಟ್ ಆಫ್ ದ ರೋಲರ್ಸ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಮೆಟೀರಿಯಲ್ ಈಸ್ ಯೂಸ್ಡ್ ಟು ಮೇಕ್ ಸ್ಮಾಲ್ ಡಯಾಮೀಟರ್ ಲ್ಯಾಪ್ಸ್. ಸಣ್ಣ ಡಯಾಮೀಟರ್ ಲ್ಯಾಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ? ಆಪ್ಷನ್ ಈಸ್ ಕ್ಯಾಸ್ಟ್ ಐರನ್, ಅಲ್ಯೂಮಿನಿಯಂ, ಬ್ರಾನ್ಸ್ ಆರ್ ಜಿಂಕ್, ಕಾಪರ್ ಆರ್ ಬ್ರಾಸ್.
The answer is D, copper or brass. Copper or brass. ಮತ್ತೆ what is the name of the surface structure measuring instrument? ಮೆಜರಿಂಗ್ ಸರ್ಫೇಸ್ ಸ್ಟ್ರಕ್ಚರ್ದು ಮೆಜರ್ ಮಾಡ್ತೀವಲ್ಲ ಆ ಇನ್ಸ್ಟ್ರೂಮೆಂಟ್ದು ಹೆಸರೇನು ಅಂತ ಇಲ್ಲಿದೆ ನೋಡಿ, ಇದ್ರದ್ದು ಹೆಸರು ಹೇಳಬೇಕು. ಇದು ಸರ್ಫೇಸ್ ಸ್ಟ್ರಕ್ಚರ್ನ ಮೆಜರ್ ಮಾಡೋದು. ಆಪ್ಷನ್ ಈಸ್ ಟೂಲ್ ಸ್ಟೀಲ್, ಹಾರ್ಡನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್. ದಿ ಆನ್ಸರ್ ಈಸ್ ಡಿ, ಮೀಡಿಯಂ ಕಾರ್ಬನ್ ಸ್ಟೀಲ್. ಮೀಡಿಯಂ ಕಾರ್ಬನ್ ಸ್ಟೀಲಲ್ಲೇ ಮಾಡೋದು ಇದನ್ನು, ಆಯಿತಾ. And the next question is, which method of heat treatment will improve machinability and ductility in the job? ನೆನ್ನೆನೂ ಇದು ರಿಪೀಟ್ ಆಗ್ತಾ ಇದೆ ನೋಡಿ, ನೆನ್ನೆ ಕ್ವಶನಲ್ಲೂ ಇದು ರಿಪೀಟ್ ಆಗ್ತಾ ಇದೆ, ಆದರೆ ಕ್ವಶನ್ ಬೇರೆ ಥರ ಇದೆ. ಇಲ್ಲಿ ಯಾವ ಮೆಥಡ್ ಟ್ರೀಟ್ಮೆಂಟಲ್ಲಿ ಯಾವ ಮೆಥಡು ಮಿಷಿನಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಮಿಷಿನಬಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ಮೆಟೀರಿಯಲು ಡಕ್ಟೈಲ್ ಇರಬೇಕು. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಎರಡು ಕೊಟ್ಬಿಟ್ಟಿದ್ದಾನೆ. ಮಿಷಿನಬಿಲಿಟಿ ಆಗಬೇಕು ಅಂತಂದರೆ ಮೆಟೀರಿಯಲ್ ಡಕ್ಟೈಲ್ ಇರಬೇಕು. ಡಕ್ಟೈಲ್ ಅನ್ನೋದೇನು ಸ್ಮೂತ್ ಸಾಫ್ಟ್ ಮೆಟೀರಿಯಲು ಅಂತ, ಡಕ್ಟೈಲ್ ಆಗಿರಬೇಕು. ಅದು ಕನ್ಫ್ಯೂಸ್ ಮಾಡೋಕ್ಕೆ ನಿಮ್ಗೆ ಎರಡೂ ಕೊಟ್ಟಿದ್ದಾನೆ. ಸೊ ಡಕ್ಟಿಲಿಟಿ ಇದ್ರೇ ಮಿಷಿನಬಿಲಿಟಿ ಆಗೋದು. ಡಕ್ಟೈಲ್ ಇಲ್ಲ ಅಂತಲೇ ಬರೀ ಹಾರ್ಡ್ ಆಗಿದ್ದರೆ ಮೆಟೀರಿಯಲು ನೀವು ಮಿಷಿನಿಂಗ್ ಏನು ಮಾಡೋಕ್ಕಾಗಲ್ಲ, ಅದ್ರ ಮೇಲೆ ಬೇರೆ ಯಾವುದೇ ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ಇವನೇನು ಕೇಳ್ತಾ ಇದ್ದಾನೆ, ಯಾವ ಮೆಥಡ್ ಹೀಟ್ ಟ್ರೀಟ್ಮೆಂಟಲ್ಲಿರೋ ಯಾವ ಮೆಥಡಲ್ಲಿ ನಾವು ಹಾರ್ಡ್ನಿಂಗ್ ಇದೆಯಲ್ಲ ಮೆಟೀರಿಯಲು, ಆ ಹಾರ್ಡ್ನಿಂಗ್ ಇರೋ ಮೆಟೀರಿಯಲ್ನ ನಾವು ಸ್ಮೂತ್ ಮಾಡಿಕೊಂಡು ಅದರಲ್ಲಿ ಬೇರೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ಕೊಡೋವಂಥದ್ದು ಮೆಥಡ್ ಯಾವುದು, ಹೀಟ್ ಟ್ರೀಟ್ಮೆಂಟಲ್ಲಿರೋಂಥ ಈ ಪ್ರೋಸೆಸ್ ಯಾವುದು. ನಾವು ನಿನ್ನೆ ಇದು ರಿಪೀಟ್ ಆಗಿದೆ. ದಿ ಆಪ್ಷನ್ ಈಸ್ ಅನಿಲಿಂಗ್, ಹಾರ್ಡನಿಂಗ್, ಟೆಂಪರಿಂಗ್, ನಾರ್ಮಲೈಸಿಂಗ್. ಕ್ವಶನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಕ್ವಶನ್ ಬೇರೆ ಥರ ಕೇಳಿದ್ದಾನೆ, ಈಗ ಬೇರೆ ಥರ ಕೇಳಿದ್ದಾನೆ. ನಿನ್ನೆ ಪ್ರೋಸೆಸ್ ಮಾಡೋದನ್ನು ಕೇಳ್ದ, ಇಲ್ಲಿ ಮಿಷಿನಿಂಗ್ ಮಾಡಬೇಕಾದ್ರೆ ಯಾವ ಈ ಪ್ರೋಸೆಸ್ಸಲ್ಲಿ ನಾವು ಅದನ್ನು ಮಾಡ್ಕೋಬೇಕಾಗುತ್ತೆ ಜಾಬ್ಗೆ ಅಂತ. ದಿ ಆನ್ಸರ್ ಈಸ್ ಎ, ಅನಿಲಿಂಗ್. ಜ್ಞಾಪಕ ಬಂತ ನೆನ್ನದು? ಫರ್ನೆಸ್ ಒಳಗಡೆ ಇಟ್ಬಿಟ್ಟು ಕ್ರಿಟಿಕಲ್ ಟೆಂಪರೇಚರ್ಗೆ ತೊಗೊಂಡೋಗ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಸ್ಲೋ ಆಗಿ ಕೂಲ್ ಮಾಡ್ತಾರಲ್ಲ, ಅದನ್ನು ಏನು ಅಂತ ಕೇಳಿದ್ದ ಅಲ್ವಾ. ಸೊ ಅದೂ ಅನಿಲಿಂಗೆ. ಅದನ್ನು ಏನಕ್ಕೆ ಮಾಡೋದು ಇಲ್ಲಿ ಈ ಕ್ವಶನ್. ಇವಾಗ ಏನಕ್ಕೆ ನಾವು ಅನಿಲಿಂಗ್ ಮಾಡೋದು? ಟು ಇಂಪ್ರೂವ್ ಮಿಷಿನಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ. ಇದೆರಡು ಕನ್ಫ್ಯೂಸ್ ಮಾಡೋಕ್ಕೆ ನಿಮಗೆ ಕೇಳೋದು. ಮಿಷಿನಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ಎರಡರಲ್ಲಿ ಒಂದು ಕೇಳಿದ್ರು ಅನಿಲಿಂಗೇ. ಮಿಷಿನಬಿಲಿಟಿ ಇಂಪ್ರೂವ್ ಮಾಡೋಕ್ಕೆ ಯಾವ ಮೆಥಡ್ ಯೂಸ್ ಮಾಡೋದು ಅಂದರೂ ಅನಿಲಿಂಗ್ ಹೇಳಬೇಕು. ಹಾರ್ಡ್ ಮೆಟೀರಿಯಲ್ನ ಡಕ್ಟೈಲ್ ಮಾಡಬೇಕು ಅಥವಾ ಡಕ್ಟೈಲ್ ಪ್ರಾಪರ್ಟಿನ ಕೊಡಬೇಕು ಮೆಟೀರಿಯಲ್ಗೆ, ಅಂದರೆ ಯಾವ ಪ್ರೋಸೆಸ್ ಮಾಡೋದು ಅಂತಲೂ ಕೇಳ್ಬೋದು. ಸೊ ಕ್ವಶನ್ನು ಉಲ್ಟನೂ ಕೇಳ್ಬೋದು. ಇದನ್ನು ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ದ ಆನ್ಸರ್ ಈಸ್ ಅನಿಲಿಂಗ್. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ನೇಮ್ ಆಫ್ ಮೆಥಡ್ ಇನ್ ಮೆಟಾಲಿಕ್ ಕೋಟಿಂಗ್ ಡನ್ ಬೈ ರೋಲಿಂಗ್ ಆರ್ ಡ್ರಾಯಿಂಗ್ ದಿ ಲೇಯರ್ ಆಫ್ ಮೆಟಲ್ ಆನ್ ದಿ ಬೇಸ್ ಮೆಟಲ್? ಇಲ್ಲಿ ಫಸ್ಟ್ ಆಪ್ಷನ್ ಹೇಳ್ಬಿಡ್ತೀನಿ ನೋಡಿ. ಸ್ಪ್ರೇಯಿಂಗು, ಕ್ಲಾಡಿಂಗು, ಎನಾಮಲಿಂಗು, ಮೋಲ್ಟನ್ ಮೆಟಲ್ ಬಾತ್. ಈ ರಸ್ಟ್ ಹಿಡಿದೇ ಇರಲಿ ಅಂತ ಹೇಳ್ಬಿಟ್ಟು ಪೇಂಟ್ ಮಾಡ್ತೀವಿ, ಬೇರೆ ಜಿಂಕ್ ಮೆಟಲ್ನ ಕೋಟ್ ಮಾಡ್ತೀವಿ ಅಲ್ವಾ, ಕ್ರೋಮಿಂಗ್ ಮಾಡ್ತೀವಿ, ಬೇಕಾದಷ್ಟು ಅದಕ್ಕೆ ಸಿಸ್ಟಮ್ ಇದೆ, ಅವೆಲ್ಲ ಮಾಡ್ತೀವಲ್ವಾ. ಅದೇ ಥರ ಇನ್ನೊಂದು ಸಿಸ್ಟಮ್ ಇದೆ. ಈ ಬೇಸ್ ಮೆಟಲ್ಲು, ಇದಕ್ಕೆ ಬೇಸ್ ಮೆಟಲ್ಗೆ ಮೇಲ್ಗಡೆ ಕೆಳಗಡೆ ಕೋಟ್ ಮಾಡಿರ್ತಾರೆ, ಮೇಲ್ಗಡೆ ಕೆಳಗಡೆ ಕೋಟ್ ಮಾಡ್ತಾರೆ. ಇದು ವಾಟ್ ಈಸ್ ದ ನೇಮ್ ಆಫ್ ದ ಮೆಥಡ್ ಇನ್ ಮೆಟಾಲಿಕ್ ಕೋಟಿಂಗ್? ಏನನ್ನ ಕೋಟ್ ಮಾಡಿರ್ತಾರೆ? ಮೆಟಲ್ನೇ ಕೋಟ್ ಮಾಡಿಬಿಟ್ಟಿರ್ತಾರೆ. ಮೆಟಲ್ನೇ ಬೇಸ್ ಮೆಟಲ್ ಇರುತ್ತೆ. ಬೇಸ್ ಮೆಟಲ್ ಹಿಂಗಿದ್ರೆ ಮೇಲ್ಗಡೆ ಒಂದು ಮೆಟಲ್ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಒಂದು ಕೋಟ್ ಮಾಡಿಬಿಟ್ಟಿರ್ತಾರೆ. ಅಥವಾ ಕೆಳಗಡೆ ಏನು ಬೇಕಾಗಿಲ್ಲ ಅಂದರೆ ಮೇಲ್ಗಡೆ ಒಂದೇ ಕಡೆ ಕೋಟಿಂಗ್ ಮಾಡಿ ಮೆಟಲ್ನೇ ಕೋಟಿಂಗ್ ಮಾಡಿಬಿಟ್ಟಿರ್ತಾರೆ. ಅದನ್ನು ರೋಲಿಂಗ್ ಉಪಯೋಗಿಸ್ಕೊಂಡು, ರೋಲಿಂಗ್ ಮೆಥಡಲ್ಲಿ ಅದನ್ನು ಎರಡೂ ಒಟ್ಟಿಗೆ ಹಾಕಿ ಅದನ್ನು ಪ್ರೆಸ್ ಮಾಡಿ ಎಳ್ಕೊಂಬಂದ್ಬಿಟ್ಟಿರ್ತಾರೆ. ಅದನ್ನು ಏನಂತ ಕರೀತಾರೆ ಅಂತ ಅಲ್ಲಿ ಹಾಕಿದ್ರೆ ಅದನ್ನು ಕ್ಲಾಡಿಂಗ್ ಅಂತ ಕರೀತಾರೆ. ಅದನ್ನು ಕ್ಲಾಡಿಂಗ್ ಅಂತ ಕರೀತಾರೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಟೈಪ್ ಆಫ್ ಕೀ ಯೂಸ್ಡ್ ಇಫ್ ದ ಹಬ್ ಆರ್ ಪುಲ್ಲಿ
as to axially slide on the shaft to some distance. ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ ಕೇಳ್ತಾನೆ ಇರ್ತಾನೆ. ಫೆದರ್ ಕೀ, ಫ್ಲಾಟ್ ಸ್ಯಾಡಲ್ ಕೀ, ಸರ್ಕ್ಯುಲರ್ ಟೇಪರ್ ಕೀ. ದಿ ಆನ್ಸರ್ ಈಸ್ ಎ, ಫೆದರ್ ಕೀ. ಫೆದರ್ ಕೀ ರೌಂಡಕ್ಕಿರೋದನ್ನ ಆಕ್ಸಿಯಲಲ್ಲಿ ರನ್ ಆಗಬೇಕು ಅನ್ನೋ ಶಾಫ್ಟು ಮತ್ತು ಹಬ್ ಇರೋದನ್ನ ಯಾವ ಕೀ ಹಾಕಿ ನಾವು ಲಾಕ್ ಮಾಡ್ತೀವಿ ಅಂತ. ಆ್ಯಂಡ್ ವಾಟ್ ಈಸ್ ದ ನೇಮ್ ಆಫ್ ದ ಫೈಲ್? ಇಲ್ಲೊಂದು ಫೈಲ್ ಕೊಟ್ಟಿದ್ದಾನೆ, ಇದ್ರದ್ದು ಹೆಸರು ಹೇಳಬೇಕು. ಈ ಫೈಲ್ಗಳೆಲ್ಲ ರಿಪೀಟ್ ಆಗ್ತಲೇ ಇರ್ತವೆ, ಗಮನ ಇಟ್ಕೊಂಡು ನೋಡ್ತಾ ಇರಿ ಇದನ್ನು. ದಿ ಆಪ್ಷನ್ ಈಸ್ ಪಿಲ್ಲರ್ ಫೈಲ್, ವಾರ್ಡಿಂಗ್ ಫೈಲ್, ಡ್ರೆಡ್ನಾಟ್ ಫೈಲ್ and Swiss pattern file. The answer is B, warding file. Answer, warding file. And the next question is, which nut protect the bolt end thread from damages? Which nut protect the bolt end thread from damages? ಬೋಲ್ಟಲ್ಲಿರೋ ಬೋಲ್ಟಲ್ಲಿ ಥ್ರೆಡ್ ಎಂಡಲ್ಲಿರೋಂಥ ಥ್ರೆಡ್ಡನ್ನು ಡ್ಯಾಮೇಜಿಂದ ಅವಾಯ್ಡ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು ಯಾವ ನಟ್ಟು? ಕ್ಯಾಪ್ ನಟ್, ಕ್ಯಾಸಲ್ ನಟ್, ಸ್ಲಾಟೆಡ್ ನಟ್, ನರ್ಲ್ ನಟ್. ಜ್ಞಾಪಕ ಇಟ್ಕೊಳ್ಳಿ, ಈ ಬೋಲ್ಟು ಎಂಡಲ್ಲಿರೋಂಥ ಥ್ರೆಡ್ಡು ಡ್ಯಾಮೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ವೆಹಿಕಲ್ಗಳಲ್ಲಿ ಈ ಶಾಕ್ ಅಬ್ಸರ್ವರ್ಗಳಲ್ಲಿ ಹಾಕಿರ್ತಾರೆ ನಟ್ಟು ಅಂತ ಹೇಳಿದ್ದೆ ನಿಮಗೆ, ಜ್ಞಾಪಕ ಇದೆಯಾ? ನೋಡಿ, ದಿ ಆನ್ಸರ್ ಈಸ್ ಎ, ಕ್ಯಾಪ್ ನಟ್. ಅದು ಕ್ಯಾಪ್ ನಟ್ಟು. ಬೋಲ್ಟ್ ಇರುತ್ತೆ, ಬೋಲ್ಟ್ ಮುಂದಗಡೆ ಥ್ರೆಡ್ ಇರ್ತದೆ. ಅದು ಬರೀ ಮಾಮೂಲಿ ನಟ್ ಹಾಕಿ ಬಿಟ್ಬಿಟ್ರೆ ಆಚೆ ಕಡೆ ಒಂದು ಸ್ವಲ್ಪ ಥ್ರೆಡ್ ಎಲ್ಲ ಇದ್ದರೆ ಅಲ್ಲಿ ಡ್ಯಾಮೇಜ್ ಆಗುತ್ತೆ ಥ್ರೆಡ್ಡು. ಅದನ್ನೇನಾದ್ರು ಬಿಚ್ಕೋಬೇಕಾದ್ರೆ ಥ್ರೆಡ್ ಏನಾದ್ರು ಡ್ಯಾಮೇಜ್ ಆಗಿದರೆ ನಟ್ಟು ಬಿಚ್ಕೊಳಕ್ಕಾಗಲ್ಲ. ಅಥವಾ ನಮಗೆ ಡೇಂಜರ್ ಅದು, ನಾವು ಯೂಸ್ ಮಾಡ್ತಾ ಇರೋರಿಗೆ. ನಾವು ಎಲ್ಲರೂ ಅದನ್ನು ನಮಗೆ ಅದು ಆಕ್ಸಿಡೆಂಟಾಗಿ ನಮಗೆ ತೊಂದರೆ ಮಾಡ್ಬೋದು, ನಮಗೆ ಸ್ಕ್ರ್ಯಾಚಸ್ ಮಾಡ್ಬೋದು, ಅಥವಾ ಬೇರೆ ಮೆಟೀರಿಯಲ್ಗೆ ಸ್ಕ್ರ್ಯಾಚಸ್ ಮಾಡ್ಬೋದು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಲ್ಲಿ ಬೇರೆ ಇನ್ನೇನು ಮುಂದಕ್ಕೆ ಕೆಲಸ ಇಲ್ಲ ಅಂದಾಗ ಅಲ್ಲಿ ಒಂದು ನಟ್ ಹಾಕಿ ಕ್ಲೋಸ್ ಮಾಡಿಬಿಡ್ತಾರೆ. ಅದನ್ನು ಕ್ಯಾಪ್ ನಟ್ ಅಂತ ಕರಿತೀವಿ. ಅದು ಥ್ರೆಡ್ ಆಚೆ ಬರೋದಿಲ್ಲ. ಆಮೇಲೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ದಿ ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಮೆಟೀರಿಯಲ್ ಈಸ್ ಯೂಸ್ಡ್ ಟು ಮೇಕ್ ಸ್ಲಿಪ್ ಗೇಜ್ ಬ್ಲಾಕ್? ಸ್ಲಿಪ್ ಗೇಜಸ್ಗಳು ನೋಡಿದ್ವಿ ನಾವು ಒಂದು ಬಾಕ್ಸಲ್ಲಿ ಒಂದು 83 ಪೀಸ್ಗಳಿರುವಂಥದ್ದು, ಎಲ್ಲ ಮೈಸೂರು ಪಾಕ್ ಥರ ಸಣ್ಣ ಸಣ್ಣದು. ಜ್ಞಾಪಕ ಬಂತ? ಆ ಸ್ಲಿಪ್ ಗೇಜಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡಿರ್ತಾನೆ? ಆಪ್ಷನ್ ಈಸ್ ಟೂಲ್ ಸ್ಟೀಲ್, ಲೋ ಗ್ರೇಡ್ ಸ್ಟೀಲ್, ಹೈ ಗ್ರೇಡ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್. ದಿ ಆನ್ಸರ್ ಈಸ್ ಎ, ಟೂಲ್ ಸ್ಟೀಲ್. ಟೂಲ್ ಸ್ಟೀಲಿಂದ ಇದನ್ನು ಮಾಡಿರ್ತಾನೆ ಸ್ಲಿಪ್ ಗೇಜಸ್ಗಳನ್ನ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಸ್ಟ್ರಕ್ಚರ್ ಆಫ್ ಸ್ಟೀಲ್ ಕಂಟೈನ್ 0% ಕಾರ್ಬನ್? ನಿಮಗೆ ಸ್ಟಾರ್ಟಿಂಗಲ್ಲೇ ಪರ್ರೈಟು, ಸಿಮೆಂಟೈಟು ಇವೆಲ್ಲ ಹೇಳ್ಕೊಂಬಂದಲ್ಲ, ಅದು ಇದು ನೋಡಿ. ಅದು ಫೆರೈಟು, ಪರ್ಲೈಟು, ಆಸ್ಟನೈಟು, ಸಿಮೆಂಟೈಟ್. ದಿ ಆನ್ಸರ್ ಈಸ್ ಎ, ಫೆರೈಟ್. 0% ಇದ್ದರೆ ಫೆರೈಟ್ ಅಂತ ಕರೀತಾರೆ. ದ ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ದ ಮೆಥಡ್ ಆಫ್ ಸರ್ಫೇಸ್ ಹಾರ್ಡ್ನಿಂಗ್? ಇಲ್ಲೊಂದು ಫಿಗರ್ ಕೊಟ್ಟ, ಇದು ಸರ್ಫೇಸ್ ಹಾರ್ಡ್ನಿಂಗ್ ಮೆಥಡ್ಡು. ಇದು ಯಾವ ಮೆಥಡ್ಡು ಅಂತ? ಇದು ಯಾವ ಮೆಥಡ್ಡು? ಇಲ್ಲಿ ನೋಡಿ, ಫ್ಲೇಮು ಇಲ್ಲ, ಏನೂ ಇಲ್ಲ, ಬಟ್ ಇಲ್ಲಿ ವೈರ್ ಇದೆ. ಸೊ ವೈರ್ ಇದ್ದಾಗ ನೀವು ಅದು ನೈಟ್ ರೀಡಿಂಗ್ ಆಗಬೇಕಾದ್ರೆ ಕೆಮಿಕಲ್ಲು, ಪೌಡ್ರು ಆ ಥರದ್ದು ಏನಾದ್ರು ಇರಬೇಕು. ಅಲ್ಲ, ಕೇಸ್ ಹಾರ್ಡ್ನಿಂಗು. ಹೌದು, ಇದು ಕೇಸ್ ಹಾರ್ಡ್ನಿಂಗೇ, ಆದರೆ ಯಾವ ಮೆಥಡ್ಡು ಅಂತ ಹೇಳ್ಬೇಕು. ಆ್ಯಂಡ್ ಫ್ಲೇಮ್ ಹಾರ್ಡ್ನಿಂಗ್, ಇದು ಫ್ಲೇಮ್ ಇದೆಯಾ? ಫ್ಲೇಮಲ್ಲಿ ಹಾರ್ಡ್ನಿಂಗ್ ಮಾಡ್ತಾಯಿದ್ದಾರಾ? ಇಲ್ಲ. ಇಂಡಕ್ಷನ್ ಹಾರ್ಡ್ನಿಂಗ್, ವೈರ್, ಈ ಥರ ವೈರ್ ಇದ್ದರೆ ಅದನ್ನು ಇಂಡಕ್ಷನ್ ಹಾರ್ಡನಿಂಗ್ ಅಂತ ಕರೀತಾರೆ. ದ ಆನ್ಸರ್ ಈಸ್ ಡಿ, ಇಂಡಕ್ಷನ್ ಹಾರ್ಡನಿಂಗ್. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಆಯಿತಾ? ಈ ಥರ ವೈರ್ ಇದ್ದರೆ ಅದು ಇಂಡಕ್ಷನ್ ಹಾರ್ಡನಿಂಗ್. ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ಈಸ್, ವಿಚ್ ಟೈಪ್ ಆಫ್ ಕೀ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಮಿಟಿಂಗ್ ಯೂನಿಡೈರೆಕ್ಷನಲ್ ಟಾರ್ಕ್? 2 ಡೈರೆಕ್ಷನಲ್ಲಿ ಟಾರ್ಕನ್ನು ನೀವು ಯೂಸ್ ಮಾಡೋದಕ್ಕೆ ಯಾವ ಕೀನ ಅಲ್ಲಿ ನಾವು ಪವರ್ನ 2 ಡೈರೆಕ್ಷನಲ್ಲಿ ಟ್ರಾನ್ಸ್ಮಿಟ್ ಆಗೋದಕ್ಕೆ, ಹೀಗೂ ಇರ್ಬೋದು ಅಥವಾ ಹೀಗೂ ಇರ್ಬೋದು, 2 ಡೈರೆಕ್ಷನ್ಗಳಲ್ಲಿ ಪವರ್ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಯಾವ ಕೀನ ಯೂಸ್ ಮಾಡ್ತೀವಿ? ಫ್ಲ್ಯಾಟ್ ಸ್ಯಾಡಲ್ ಕೀ, ಟೇಪರ್ಸನ್ ಕೀ, ವುಡ್ರಫ್ ಕೀ,
and feather key. The answer is D, feather key. Answer is D, feather key. ಓಕೆ ಡಿಯರ್ ಫ್ರೆಂಡ್ಸ್, ಇವತ್ತು ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಪುನಃ ನಾಳೆ ಇನ್ನೊಂದಷ್ಟು ಕ್ವಶನ್ಸ್ಗಳನ್ನ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ನಾಳೆನೂ ಕೂತ್ಕೊಂಡು ಸಾಲ್ವ್ ಮಾಡೋಣ. ಈ ಕ್ವಶನ್ಸ್ನೆಲ್ಲ ಒಂದೊಂದು ಸಲ ಅಲ್ಲ, ಎರಡೆರಡು ಸಲ ನೀವು ಅಬ್ಸರ್ವ್ ಮಾಡಿ, ಆಯಿತಾ? ಅಬ್ಸರ್ವ್ ಮಾಡಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ ವಾಪಸ್ಸು ನನಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ಏನಾದ್ರು ಮಾಡಿ. ಓಕೆ, ನಾಳೆ ತನಕ ಗುಡ್ ಬಾಯ್.